ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಬೆಳಗ್ಗೆನ ಬ್ಲಾಗ್ನ ಶುರು ಮಾಡಿದ್ನಾನ ಫಸ್ಟು ರಾಗಿ ಅಂಬ್ಲಿ ಮಾಡಿ ಇವಾಗ ಹಾಲು ಬಿಸಿ ಮಾಡಿ ಅದಿತಿಗೆ ಹಾಲು ಕಾಯಿಸ್ಕೊಡತ್ತೀನಿ. ಹಂಗೆ ನಮ್ಮ ಮನೆಯವ್ರಿಗೆ ಸಾನ್ವಿಗೆ ಸ್ಮೂದಿಯನ್ನು ಮಾಡಿ ಅವ್ರಿಗೂ ಸ್ಮೂದಿ ಕೊಡಕತ್ತೀನಿ ನೋಡ್ರಿ. ಕರೆಂಟ್ ಒಂದು ಹೋಗ್ಬಿಡ್ತಾವೆ ಬೆಳಗ್ಗೆನ, ಅದಕ್ಕೋಸ್ಕರ ಫಸ್ಟ್ ಮಿಕ್ಸಿಗೆ ಏನೇನು ಹಾಕೋದಿರ್ತೈತಲ್ಲ ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಈ ಕಡೆ ಕಲರ್ ರೈಸ್ ಮಾಡೋಕ್ಕೆ ಏನೇನು ಬೇಕಲ್ಲ ಎಲ್ಲನೂ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ಮಸಾಲ ಪದಾರ್ಥ ಹಾಕ್ಕೊಳತ್ತೀನಿ ನೋಡ್ರಿ. ಪಲಾವ್ಗೆ ಏನೇನು ಹಾಕೋತೀವಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಂಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡ್ರಿ. ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಈರುಳ್ಳಿನ ಹಾಕ್ಕೊಂಡಿನಿ. ಈರುಳ್ಳಿನ ನಾವು ಸ್ಲೈಸಾಗೆ ಕಟ್ ಮಾಡ್ಕೋಬೇಕು. ಸಣ್ಣಗೆ ನಾನೇನು ಕಟ್ ಮಾಡ್ಕೊಂಡಿಲ್ಲ, ಸ್ಲೈಸಾಗೇ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಕಟ್ ಮಾಡಿ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಕಟ್ ಮಾಡಿರುವಂಥ ಟೊಮ್ಯಾಟೊನು ಸೇರಿಸ್ಕೊಳಕತ್ತೀನಿ. ನಾನು ದೊಡ್ಡ ಸೈಜ 2 ಟೊಮ್ಯಾಟೊ ತೊಗೊಂಡಿದ್ನಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಇದನ್ನು ಚೆಂದಾಗ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ ಪುಡಿ, ಧನಿಯಾ ಪುಡಿ ಹಾಕ್ಕೊಳ್ರಿ. ನಂದು ಧನಿಯಾ ಪುಡಿ ಹಾಕಿರೋದು ವಿಡಿಯೋ ಸ್ಕಿಪ್ ಆಗೈತಿ, ಹಾಗಾಗಿ ಧನಿಯಾ ಪುಡಿನೂ ಸೇರಿಸ್ಕೊಂಡು ನಾವು ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ಮಸಾಲೆ ಎಲ್ಲ ಏನೂ ಹಾಕ್ಕೊಳ್ಳೋಂಗಿಲ್ಲ. ಬೇಕಾಗಿರೋದು ಧನಿಯಾ ಪುಡಿ ಮತ್ತು ನಿಂಬೆಹಣ್ಣು, ತೆಂಗಿನಕಾಯಿ ತುರಿ ಇಷ್ಟು ಮಾತ್ರ ಈ ರೈಸಿಗೆ ಬೇಕೇ ಬೇಕು ನೋಡ್ರಿ. ಇವಾಗೆಲ್ಲ ಮಸಾಲೆ ಹಾಕ್ಕೊಂಡು ನಾನು ಚೆಂದಾಗ ಫ್ರೈ ಮಾಡಿಕೊಂಡು ಕರೆಕ್ಟಾಗಿ ಅಳತೆಗೆ ತಕ್ಕಂಗೆ ನೀರು ಹಾಕ್ಕೊಂಡಿದ್ದೀನಿ. 2.5 ಗ್ಲಾಸ್ ಅಕ್ಕಿಗೆ 5 ಗ್ಲಾಸಷ್ಟು ನೀರು ಹಾಕ್ಕೊಂಡು 1 ನಿಂಬೆಹಣ್ಣಿನ ರಸ ಸೇರಿಸ್ಕೊಳಕತ್ತೀನಿ. ಒಂದು ಪೂರ್ತಿ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನೋಡ್ರಿ. ನಾನು ಇದಕ್ಕೆ ಹಾಕಿ ಲಾಸ್ಟಿಗೆ ತೆಂಗಿನ ತುರಿ ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿನ ಸೇರಿಸ್ಕೊಳಕತ್ತೀನಿ. ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಇದನ್ನು ನಾನು ಕುದಿಯಕ್ಕೆ ಬಿಡ್ತೀನಿ. ಇದು ಸ್ವಲ್ಪ ನೀರು ಕುದಿ ಬಂದಮೇಲೆ ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಳಕತ್ತೀನಿ. ಅಕ್ಕಿ ಸೇರಿಸ್ಕೊಂಡು ಇದು ಉಪ್ಪು ಖಾರ ಕರೆಕ್ಟಾಗಿ ಐತೆ ಇಲ್ಲ ನೋಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ನ ನಾನು ಕೂಗಿಸ್ಕೊಳ್ತೀನಿ. ಆವಾಗ ಕಲರ್ ರೈಸು ಅಗದಿ ಟೇಸ್ಟಾಗಿ ಮಸ್ತಾಗಿ ರೆಡಿಯಾಗಿರ್ತದೆ ನೋಡ್ರಿ. ಒಂದೇ ಥರ ಪಲಾವು ಬಾತು ಎಲ್ಲ ತಿಂದು ಬೇಜಾರಾದವರು ಒಂದು ಸರಿ ಈ ಥರ ಕಲರ್ ರೈಸ್ನ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಇದು ನೋಡ್ರಿ. ಇವಾಗ ಪ್ರೆಷರು ಹೋದ್ಮೇಲೆ ನಾನು ಓಪನ್ ಮಾಡಕತ್ತೀನಿ. ನೋಡ್ತಿರ್ಬೋದು ರೈಸು ಎಷ್ಟು ಕರೆಕ್ಟಾಗಿ ರೆಡಿ ಆಗೈತೆ ಅಂಥೇಳಿ. ನಾನು ಇದನ್ನು ಕೂಗ್ಸಾಕಿಟ್ಟು ಹಂಗೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಬನ್ನಿ. ಅಷ್ಟೊತ್ತಿಗಾಗಲೇ ಇದು ಪ್ರೆಷರ್ ಎಲ್ಲ ಹೋಗಿ ರೈಸ್ ರೆಡಿಯಾಗಿತ್ತು. ಹಂಗೆ ಇವಾಗ ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕಿ ಕೊಡಕತ್ತೀನಿ. ಆಮೇಲೆ ಅದಿತಿಗೆ ನಾಷ್ಟ ಹಾಕಿ ಕೊಡತ್ತೀನಿ ನೋಡ್ರಿ. ಸಾನ್ವಿ ಇವತ್ತು ಲಾಸ್ಟ್ ಡೇ ಸ್ಕೂಲ್ ಇತ್ತು. ಆಕೆ ಇವತ್ತು ಸ್ಕೂಲಿಗೆ ಹೋಗಿದ್ಲು. ಆಕೆ ಸ್ಮೂದಿ ಕುಡಿದು ಹೋಗಿದ್ಲು. ಹಾಗಾಗಿ ಆಕೆ ಬಂದಮೇಲೆ ರೈಸ್ನ ತಿಂತಾಳು. ನಮ್ಮ ಮನೆಯವ್ರಿಗೂ ಹಂಗೆ ಬಾಕ್ಸನ್ನು ರೆಡಿ ಮಾಡಿಕೊಟ್ನಿ. ಅವರು ಕೆಲ್ಸಕ್ಕೆ ಹೋದರು. ಅವ್ರು ಹೋದ್ಮೇಲೆ ಅದಿತಿಗೆ ಸ್ನಾನ ಮಾಡಿಸಿ ಇವಾಗ ಆಕೆಗೆ ಹೇರ್ ಸ್ಟೈಲ್ ಮಾಡಿರಾತಂತೇಳಿ ಮಾಡಾಕತ್ತೀನಿ ನೋಡ್ರಿ. ದಿನ ಒಂದೇ ಜುಟ್ಟ ಹಾಕ್ತೀನಿ, ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಆಕೆ ಎಲ್ಲ ಅದನ್ನು ಕೆಡಿಸ್ಕೊಂಡು ಬಿಡ್ತಿದ್ಲು. ಅದಕ್ಕೆ ಇವತ್ತು 2 ಜುಟ್ಟ ಹಾಕಿರಾತಂತೇಳಿ ಹಾಕಾಕತ್ತಿದ್ನಿ. ಶಕೆ ಬೇರೆ ಐತಲ್ಲ, ಈಗ ಕೂದಲ ಬಿಟ್ಕೊಂಡೆ ಡೆಡ್ರೆ ಫುಲ್ ಶಕೆ ಆಗ್ತೈತಿ. ಅದಕ್ಕೋಸ್ಕರ 2 ಜುಟ್ಟ ನೀಟಾಗಿ ಹಾಕಿರಾತಂತೇಳಿ ಹಾಕಾಕತ್ತೀನಿ ನೋಡ್ರಿ. ಆಕೆಗೂ ಇಷ್ಟ ಈ ಥರ ಹೇರ್ ಸ್ಟೈಲ್ ಎಲ್ಲ ಮಾಡೋದು. ದಿನ ಮಾಡಂತ ಗಂಟು ಬಿದ್ದಾಳ ಆಕೆ. ಅವತ್ತು ಒಂದು ದಿವಸ ಹಾಕಿನ್ಯಾನ, ನೆಕ್ಸ್ಟ್ ಡೇಯಿಂದನೂ ಅಷ್ಟೇ ಹೇರ್ ಸ್ಟೈಲ್ ಮಾಡು ಅಂತಂತಾಳು. ನಾನು ಸಾನ್ವಿಗೆ ಈಕಿಗೆ ಇವಾಗ ದಿನ ಒಂದು ಹೇರ್ ಸ್ಟೈಲ್ ಮಾಡ್ತೇನೆ ನೋಡ್ರಿ. ಯಾಕಂದ್ರೆ ಸಮ್ಮರ್ ಹಾಲಿಡೇಸ್ ಎಲ್ಲ ಇವಾಗ ಸ್ಕೂಲದು ಏನು ಇರಂಗಿಲ್ಲ. ಬೆಳಗ್ಗೆ ಬೇಗ ಎದ್ದು ರೆಡಿ ಮಾಡಿ ಕಳಿಸ್ಬೇಕನ್ನಕ್ಕೆ ಆರಾಮಾಗಿ ನಾನು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಇವರಿಗೆ ನಾನು ಫ್ರೀ ಆದಮೇಲೆ ಇವರಿಗೆ ಹೇರ್ ಸ್ಟೈಲ್ ಮಾಡಿರ್ತೇನೆ ದಿನ ಒಂದೊಂದು. ನನಗಂತೂ ಈ ಥರ ಮಕ್ಕಳಿಗೆ ಹೇರ್ ಸ್ಟೈಲ್ ಮಾಡೋದಂದ್ರೆ ಭಾಳ ಇಷ್ಟ. ಹೇರ್ ಸ್ಟೈಲ್ ಮಾಡೋದು, ಮೇಕಪ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ. ಅದಿತಿಗೆ ಈ ಥರ ಹೇರ್ ಸ್ಟೈಲ್ ಮಾಡೀನಿ. ಸಾನ್ವಿಯನ್ನು ಸ್ಕೂಲಿಂದ ಬಂದ ತಕ್ಷಣ ಆಕೆಗೆ ಅಷ್ಟೇ ಹೇರ್ ಸ್ಟೈಲ್ ಮಾಡಿದೀಯವಲ್ಲಮ್ಮ ನೀನು, ನನಗೂ ಮಾಡಬೇಕಿಲ್ಲೋ ಅಂತ ಅನ್ನಕತ್ತಿದ್ಲು. ಆಕೆದು ಸ್ಕೂಲ್ ಇತ್ತಲ್ಲ ಇವತ್ತು, ಹಾಗಾಗಿ ಆಕೆಗೆ ಬೇಗ ನಾನು ಹಂಗೆ ಒಂದು ಜುಟ್ಟ ಹಾಕಿ ಕಳಿಸ್ಬಿಟ್ಟಿದ್ನಿ. ಇನ್ನು ನಾಳಿಂದ ಮಾಡ್ತಾನೆ ತಗೋ ನಿನಗೂ ಅಂತೇಳಿ ಆಕೆಗೆ ಹೇಳೀನಿ ನೋಡ್ರಿ. ಈ ಥರ ಅದಿತಿಗೆ ಜುಟ್ಟ ಹಾಕಿದ್ದೀನಿ. ಆಕೆಗಂತೂ ಭಾಳ ಇಷ್ಟ ಆಯಿತು. ಆಕೆ ದಿನ ಇದೇ ಥರನ ಹಾಕಿ ನನಗಂತ ಹೇಳಕತ್ತಿದ್ಲು. ಕೂದಲು ಇವಾಗ ಸ್ವಲ್ಪ ಉದ್ದು ಬಂದವಲ್ಲ, ಹಾಗಾಗಿ ಹೇರ್ ಸ್ಟೈಲ್ ಮಾಡೋಕೆ ನಡೀತತಿ. ಕೂದಲು ಸ್ವಲ್ಪ ಇದ್ರೆ ಹೇರ್ ಸ್ಟೈಲ್ ಮಾಡೋಕ್ಕಾಗಂಗಿಲ್ಲ. ಸ್ವಲ್ಪ ಉದ್ದದಾವೆ, ಇವರಿಬ್ಬರೂ ಕೂದಲು ಸೇಮ್ ಅದಾವು, ಹಾಗಾಗಿ ನೀಟಾಗಿ ಹೇರ್ ಸ್ಟೈಲ್ ಮಾಡ್ಬೋದು ನೋಡ್ರಿ. ಈ ಥರ ಆಕೆಗೆ ರೆಡಿ ಮಾಡಿದ್ದೀನಿ. ಸ್ನಾನ ಆಗಿತ್ತು, ಹಂಗೆ ಮತ್ತೆ ತಲೆ ಬಾಚೆತ್ಕೊಳ್ಳಿ ಮುಖ ತೊಳ್ಕೊಂಡು ಬಂದ್ಲು. ಇವಾಗ ಪೌಡ್ರ್ ಹಚ್ಚಿ ಆಕೆಗೆ ಕುಕ್ಕ ಹಚ್ಚಿ ರೆಡಿ ಮಾಡಕತ್ತೀನಿ. ಇನ್ನು ನಾನು ಸ್ನಾನ ಮಾಡ್ಕೊಂಡು ಬರಬೇಕಿತ್ತು ನೋಡ್ರಿ. ಈಕೆಗೆ ರೆಡಿ ಮಾಡಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದ್ರೆ ಆತಂತೇಳಿ ಫಸ್ಟ್ ಅದಿತಿಗೆ ರೆಡಿ ಮಾಡಿ ಆಮೇಲೆ ನಾನು ಸ್ನಾನಕ್ಕೆ ಹೋದ್ನಿ. ಇವಾಗ ಕೆಲಸ ಎಲ್ಲ ಮುಗೀತು ನೋಡ್ರಿ. ಇನ್ನು 1-2 ಪಾತ್ರೆ ಅದಾವು, ಅವನ್ನ ತೊಳಿಬೇಕು. ನಾಷ್ಟದ್ದು ಟೈಮ 12:35 ಆತೀಗ.
ಎಲ್ಲ ಬೇಗ ಬೇಗ ಕೆಲಸ ಮುಗಿಸಿ ನಾನು ಸ್ನಾನ ಮಾಡಿ ಬಂದು ರೆಡಿ ಆದ್ನಿ. ಅದಿತಿ ಮಲ್ಕೊಂಡು ನೋಡ್ರಿ. ಆಕಿನ ಫಸ್ಟ್ ಸ್ನಾನ ಮಾಡಿಸಿ ತಲೆ ಬಾಚಿ ಕೂರಿಸಿ ಹೋಗಿದ್ನಿ. ಆಮೇಲೆ ನಾನು ಹೋಗಿ ಜಳಕ ಮಾಡ್ಕೊಂಡು ಬನ್ನಿ. ಇನ್ನು ಟೈಮ್ ಆದಮೇಲೆ ಸಾನ್ವಿನ ಕರ್ಕೊಂಡು ಬರಬೇಕು ಹೋಗಿ. ಇಲ್ಲೇ JCB ಸೌಂಡ್ ಕೇಳಾಕತ್ತೆ ನೋಡ್ರಿ. ನನಗೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೂ ಆಗ್ಲತ್ತೀಗ ಎಡಿಟ್ ಮಾಡಿಟ್ಟನಿ ಒಂದು ವಿಡಿಯೋ ವಾಯ್ಸ್ ಓವರ್ ಕೊಡಬೇಕು. ಬೆಳಗ್ಗೆಯಿಂದ ಇಲ್ಲಿ ಡ್ರೈನೇಜ್ ಕೆಲಸ ಶುರುವಾಗೈತಿ. ಹಾಗಾಗಿ ಬೆಳಗ್ಗೆಯಿಂದ ಸೌಂಡ್ ಅದು ನನಗಂತೂ ಒಂಥರ ತೆಲ್ಲು ಬಂದಂಗೆ ಆಗ್ತೈತಿ. ಅಷ್ಟು ಸೌಂಡ್ ಮಾಡಕತ್ತೈತಿ ನೋಡ್ರಿ. ಅದು ಯಾವಾಗ ಮುಗೀತೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಅದೇ ಸೌಂಡು. ಇವತ್ತು ಒಂದು ಪಾರ್ಸಲ್ ಬರೋದೈತಿ, ಗೊತ್ತಿಲ್ಲ ಬರ್ತದೋ ಏನು ಮಾಡ್ತದೆ. ಏನು ಬುಕ್ ಮಾಡೇನಂದ್ರೆ ಸ್ಲಿಪ್ಪರ್ ಸ್ಟ್ಯಾಂಡ್ ಬುಕ್ ಮಾಡೇನಿ ನೋಡ್ರಿ. ಹೊರಗಡೆ ಚಪ್ಪಲ್ ಇಟ್ಟಿದ್ದೀವಲ್ಲ ಅಲ್ಲಂತೂ ನಮ್ಮ ಚಪ್ಪಲ್ ಹಿಡ್ಸವಲ್ವ ಆ ಸ್ಟ್ಯಾಂಡ್ದಾಗ ಜಾಸ್ತಿ ಆಗ್ಯಾವ ಚಪ್ಪಲ. ಮತ್ತು ಫುಲ್ಲು ಸಿಕ್ಕಾಪಟ್ಟೆ ಧೂಳಾಗಕತ್ತಾವು. ಹೊರಗಡೆ ಎಕ್ಸ್ಟ್ರಾ ಚಪ್ಪಲ್ಗಳೆಲ್ಲ ಇಟ್ಟಿರಲಿಲ್ಲ, ಅವೆಲ್ಲ ಧೂಳಾಗಕತ್ತಾವು. ಹಾಗಾಗಿ ಈಗ ಚಪ್ಪಲಿ ಸ್ಟ್ಯಾಂಡ್ ಎಂತ ಬುಕ್ ಮಾಡೇನಂದ್ರೆ ಹಿಂಗೆ ಕ್ಲೋಸ್ ಮಾಡೋದು ಇರ್ತದಲ್ಲ, ಸಿಪ್ ಆ ಕಡೆ ಈ ಕಡೆ ಸಿಪ್ ಇರೋದು ಕ್ಲೋಸ್ ಮಾಡೋದು, ಆ ಥರದ್ದು ಬುಕ್ ಮಾಡೇನಿ. ಇವತ್ತು ಬರ್ತದೋ ಏನೋ ನಾಳೆ ಬರ್ತದೋ ಗೊತ್ತಿಲ್ಲ. ಇವತ್ತೇನಾದರೂ ಬಂತಂದ್ರೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಕ್ವಾಲಿಟಿ ಎಲ್ಲ ಹೆಂಗೈತೆ ಅಂತೇಳಿ. ಸ್ವಲ್ಪ ದೊಡ್ಡದನ್ನು ಬುಕ್ ಮಾಡೀನಿ, ಗೊತ್ತಿಲ್ಲ ಬರೋ ಮಟ್ಟ ನನಗೂ ಸಮಾಧಾನ ಇಲ್ಲ ನೋಡ್ರಿ. ಬುಕ್ ಮಾಡಿದ್ದೀನಿ, ಅದು ಬಂದು ಅದನ್ನು ಜೋಡಿಸೋ ಮಟ್ಟನೂ ನನಗಂತೂ ಸಮಾಧಾನನೇ ಇಲ್ಲ. ಇದು ಒಂದು ಅಂತಲ್ಲ, ಯಾವುದೋ ಒಂದು ಐಟಮ್ಸು ಅಷ್ಟೇ ನಾನು ಬುಕ್ ಮಾಡೀನಿ ಅಂದ್ರೆ ಅದು ಮನೆಗೆ ಬರೋತನ ನನಗಂತೂ ಸಮಾಧಾನ ಇರೋದಿಲ್ಲ. ಅದು ಬಂದ ಮೇಲೆ ಅದನ್ನು ನೋಡೋವರೆಗೂ. ಇವತ್ತು ಬರ್ತದೋ ನಾಳೆ ಬರ್ತದೆ ಗೊತ್ತಿಲ್ಲ. ಇವತ್ತು ಹೊಸದೈತಿ ಆ್ಯಪ್ ಒಳಗೆ, ಗೊತ್ತಿಲ್ಲ ಯಾವತ್ತು ಬರ್ತದೋ. ಬಂತಂದ್ರೆ ವಿಡಿಯೋದಾಗ ಶೇರ್ ಮಾಡ್ಕೊಳ್ತೀನಿ ನೋಡ್ರಿ. ಒಂದು ಗುಳ್ಳೆ ಆಗಿಬಿಟ್ಟತಿ, ಹೀಟಿಗೆ ಅನ್ನಿಸ್ತತಿ. ಮಕ್ಕದಾಗೆಲ್ಲ ಗುಳ್ಳೆ ಹೋಗಿದಾವೆ. ಈಗ ಸನ್ಸ್ಕ್ರೀನ್ ಅಂತೂ ನನಗೆ ಭಾಳ ಅಂದ್ರೆ ಭಾಳ ಯೂಸ್ ಆಗೈತೆ ನೋಡ್ರಿ. ಎಲ್ಲ ಮಕ್ಕದಾಗಿದ್ದಿದ್ದು ಸಣ್ಣ ಸಣ್ಣ ಕಲಿನೂ ಎಲ್ಲ ಹೋದು ನಾನು ನೋಡ್ರಿ. ಇಲ್ಲಿ ಎಷ್ಟು ಕ್ಲಿಯರ್ ಆಗೈತಿ. ಇಲ್ಲಿ ಒಂದೇ ಒಂದು ಗುಳಿ ಬಂದೈತಿ. ಈಗ ಇವ್ನು ನೋಡ್ರಿ, ನಾನು ಹೊಸವು ತೊಗೊಂಡಿದ್ನಿ. ಅವತ್ತು ವಿಡಿಯೋದಾಗ ಹಂಗೆ ತೋರಿಸೀನಿ, ಆದರೆ ಸುಮಾರು ಜನಕ್ಕೆ ಗೊತ್ತಾಗೈತೆ ಇಲ್ಲ ಗೊತ್ತಿಲ್ಲ. ಇವು ತೊಗೊಂಡು ನನ್ನ ಮೊದಲು ರಿಂಗ್ ಇದ್ವಲ್ಲ, ಅವ್ನ ರಿಂಗ ಕೊಟ್ಟು ಅದು ಒಂದು ಮುರಿದಿತ್ತು. ಹಾಗಾಗಿ ಅದನ್ನು ಕೊಟ್ಟು ಇವನೊಂದು ಜೋಡಿ ನಾನು ತೊಗೊಂಡು. ನನಗೆ ಎಷ್ಟು ದಿವಸದಿಂದ ಆಸೆ ಇತ್ತು ಈಗ ಇಂಥವು ಹಾಕೋಬೇಕಂತೇಳಿ. ಆದರೆ ಅವಲ್ಲೇ ಫಿಕ್ಸ್ ಇದ್ದು ನಾನು ಮೊದಲಿನೂ. ಅವು ಹಾಳಾದ್ಮೇಲೆ ತೊಗೋಬೇಕಂತೇಳಿ ನಾನು ತೊಗೊಂಡಿರಲಿಲ್ಲ. ಅದು ಹಂಗೂ ಮುರಿತು. ಮೊನ್ನೆ ಓಪ್ನಿಂಗ್ ಹೋಗಿದ್ದೆಲ್ಲ ಊರಿಗೆ, ಅವಾಗ ತೊಗೊಂಡು ನೋಡ್ರಿ. ವಿಡಿಯೋದಾಗ ತೋರಿಸೀನಿ, ಕರೆ ಯಾರಿಗೆ ಅಷ್ಟೊಂದು ಗೊತ್ತಾಗಿಲ್ಲ ಅನ್ನಿಸ್ತದೆ ನಾವು ಹೊಸ ತೊಗೊಂಡಿದ್ದು. ಹಾಗೆ ಸಾನ್ವಿಗೇನೂ ಒಂದು ಜೋಡಿ ತೊಗೊಂಡಿದ್ದೀನಿ. ಸಾನ್ವಿಗೆ ಒಂದು ಜೋಡಿ, ನನಗೊಂದು ಜೋಡಿ, 2 ಜೋಡಿ ತೊಗೊಂಡೇನೆ ನೋಡ್ರಿ. ಒಂದಕ್ಕೆ 1100 ಇವ, ಎರಡಕ್ಕೆ 2200. ಸಾನ್ವಿದಕ್ಕೂ ಎರಡಕ್ಕೂ 2200. ಇವ ಮುಗ್ಬಟ್ಟು ಇವ ಇಲ್ಲಿಗೆ ಹಾಕೋಬೋದು, ಇಲ್ಲಿಗೆ ಹಾಕೋಬೋದು. ಇವನ್ನ ತೊಗೊಂಡು ಸಾನ್ವಿಗೇನು ಇಲ್ಲಿಗೆ ಹಾಕಕ್ಕೆ ಇವನ್ನ ತೊಗೊಂಡೆ ನೋಡ್ರಿ. ಹಾಕಿದನಲ್ಲ ಈಗ ಅವ ಅವನ್ನ ಡೀಟೇಲಾಗಿ ತೋರಿಸ್ತೇನೆ ಈಗ ಬಂದಮೇಲೆ ಹೆಂಗದಾವ ಅಂತೇಳಿ. ಚಲೋ ಅದಾವ ನೋಡ್ರಿ, ಆರಾಮಾಗಿ ಕೊಡ್ಬೋದು. ನಮ್ಮ ಊರಾಗ ನಾನು ಗೋಲ್ಡ್ ಚೀಟಿ ಹಾಕ್ತೇನಲ್ಲ, ಅದು ಅಂಗಡಿಯಾಗನ ತೊಗೊಂಡಿದ್ದೇನೆ. ಇವನ್ನ ಚಂದ ಕಾಣಿಸತ್ತಾವ. ಇನ್ನೊಂದು 20 ನಿಮಿಷ ಐತಿ, ನೋಡೋಣ. ಇದು ಸೌಂಡ್ ಒಳಗೆ ವಾಯ್ಸ್ ಓವರ್ ಕೊಡ್ತೇನೆ. ಕೊಟ್ಟು ಹಂಗೆ ಹೋಗಿ ಸಾನ್ವಿನ ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಬಂದು ಇವತ್ತು ಸ್ವಲ್ಪ ರೂಮ್ದಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು. ಅವ ಡ್ರಾಯರ್ ಎಲ್ಲ ಅದಾವಲ್ಲ, ಅವನ್ನೆಲ್ಲ ಪುನಃ ರ್ಯಾಕ್ ಒಳಗೆ ಇಡ್ತಾನೆ ನೋಡ್ರಿ. ಬರೀ ಆ ಕಡೆಯಿಂದ ಈ ಕಡೆ ಚೇಂಜ್ ಮಾಡೋದು ಇದಾಗಕತ್ತೈತಿ. ಯಾಕಂದ್ರೆ ಸಣ್ಣ ಮನೆ ಒಳಗೆ ಹೆಂಗಾರ ನಾನು ಅಡ್ಜಸ್ಟ್ ಮಾಡಲೇಬೇಕು. ಅದಕ್ಕೋಸ್ಕರ ಈಗ ಅಲ್ಲಿ ಮಲ್ಗಕ್ಕೆ ಜಾಗ ಸಾಲ್ವತ್ತು ನಮ್ಗೆ. ಅದಕ್ಕೋಸ್ಕರ ಆ ಡ್ರಾಯರ್ ಎಲ್ಲ ತೆಗೆದು ರ್ಯಾಕ್ ಒಳಗೆ ಇವತ್ತು ಇಡ್ತೇನೆ. ಹೊರಗೆ ತೆಗೆದಿಟ್ಟು 2 ದಿವಸ ಆಯಿತು, ಆದರೆ ಇನ್ನೂ ಜೋಡಿಸಿಲ್ಲ. ಇವತ್ತು ಅದನ್ನು ಜೋಡಿಸಿ ಆ ಕೆಲಸ ಮುಗಿಸ್ಬೇಕಂತ ಅಂದ್ಕೊಂಡೇನಿ. ಗೊತ್ತಿಲ್ಲ ಏನೇನು ಆಗ್ತದೋ. ನಿನ್ನೆ ಮಾಡ್ಬೇಕು ಅಂದ್ಕೊಂಡು, ಆದ್ರೆ ನಿನ್ನೆಂತೂ ಮಾಡೋಕ್ಕಾಗಲಿಲ್ಲ ನೋಡ್ರಿ ನನಗೆ. ನಿನ್ನೆ ನಾನು ಇದ್ರದ್ದು ವಿಡಿಯೋ ಹಾಕಿದ್ನಿ. ಯಾವುದ್ರದ್ದು ಅಂದ್ರೆ ನಂದು ಪೇಮೆಂಟ್ ಬಂತಂತೇಳಿ ವಿಡಿಯೋ ಹಾಕಿದ್ನಲ್ಲ. ಅದು ಹಾಕಿದ್ಮೇಲೆ ನಂಗೆ ಸುಮಾರು ಜನ ಕಮೆಂಟು, ಮೆಸೇಜು, ಫೋನ್ ಎಲ್ಲ ಮಾಡಿದರು. ಹಾಗಾಗಿ ಇಡೀ ದಿವಸ ಅದರೊಳಗನ ಹೋಗ್ಬಿಡ್ತು. ಬೇರೆ ಏನೂ ಮಾಡೋಕ್ಕಾಗಲಿಲ್ಲ ನನಗೆ. ಬರೀ ಒಂದು ವಿಡಿಯೋ ಅಷ್ಟೇ ಎಡಿಟ್ ಮಾಡಿಟ್ನಿ. ಇವಾಗ ಅದನ್ನು ವಾಯ್ಸ್ ಓವರ್ ಕೊಟ್ಟು ರೆಡಿ ಮಾಡಿಡ್ತೀನಿ ನಾಳೆಗೆ. ಹಂಗೆ ಈ ವಿಡಿಯೋ ಕಂಟಿನ್ಯೂ ಇರ್ತೈತಿ. ಎಲ್ಲ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿರಿ. ಕರ್ಕೊಂಬಂದೇನೆ ನೋಡ್ರಿ ಸ್ಕೂಲಿಂದ. ಇವತ್ತು ಲಾಸ್ಟ್ ಡೇ. ಚಾಕ್ಲೇಟ್ ಕೊಟ್ಟಾರು, ಹಂಗೆ ಸ್ಮೈಲಿ ಎಲ್ಲ ಕೊಟ್ಟಾರ ನೋಡ್ರಿ. ಸ್ಟಾರು, ಸ್ಮೈಲಿ, ಇನ್ನೇನು ಕೊಟ್ಟಾರ? ಬುಕ್ಸ್ ಕೊಟ್ಟಾರು. ಜಾಸ್ತಿ ಬುಕ್ಸಾ? ಏನೇನು ಕೊಟ್ಟಾರವ? ಇಷ್ಟೊಂದು ಬುಕ್ಸ್ ಕೊಟ್ಟಾರ ನೋಡ್ರಿ. ಸ್ಕೂಲ್ನಾಗ ಇದ್ದಿದ್ದೆಲ್ಲ ಮನೆಯಾಗ ಪ್ರಾಕ್ಟೀಸ್ ಮಾಡಿರಿ ಅಂತೇಳಿ ಕೊಟ್ಟಾರ. ಇನ್ನು ಇಷ್ಟುಕೊಂಡದ ಬರಿಬೇಕು ನೋಡಿ. ಇದೆಲ್ಲ ಬರೋದು ಖಾಲಿ ಮಾಡಿ. ಇದಂತೂ ಇಷ್ಟೇ ಪೇಜ್ ಆಗಿತ್ತು, ಇಷ್ಟೆಲ್ಲ ಖಾಲಿನೇ ಐತಿ.
ಎದ್ರಾಗ ಹಾಂ ಬರಿಬೇಕಷ್ಟೇ. ಯಾರನ್ನ ಹಾಂ ತಗೋ ವಾಟರ್ ಬಾಟ್ಲ್ ಹಚ್ಚಿ ಕುಡಿ. ಇಷ್ಟೆಲ್ಲ ಕೊಟ್ಟಾರ ನೋಡ್ರಿ ಪ್ರಾಕ್ಟೀಸ್ ಬುಕ್. ನೀನು ನೆಕ್ಸ್ಟ್ ಸಾನ್ವಿ ಫಸ್ಟ್ ಸ್ಟ್ಯಾಂಡರ್ಡಿಗೆ UKG ಮುಗೀತು ನೋಡ್ರಿ ಆಕೆ. ಇನ್ನೆಲ್ಲ ಮೀಟಿಂಗ್ ಹೋದಾಗ ನೋಡಿ ಬಂದಿನ. ಹಿಂದಿ ಏನು ಮಾಡ್ಸೇ ಇಲ್ಲಲ್ಲಮ್ಮ. ಇದು ಯಾವುದು ಇಲ್ಲೋ ನಿಂಗೆ ಸಮ್ಮರ್ ಹಾಲಿಡೇ ಪ್ರಾಕ್ಟೀಸ್ ಅಂತ ಬರೆದು ಬಿಟ್ಟಾರ ಇದ್ರ ಮೇಲೆ ನೋಡ್ರಿ. ಇದೇನು ಮಾಡಿಸಿಲ್ಲ ಅವರು. ಹಿಂದಿ ಅವ್ರಿಗೇನು ಮಕ್ಳಿಗೇನು ಅಷ್ಟೊಂದು ಅರ್ಥ ಆಗಂಗಿಲ್ಲ, ಹಾಗಾಗಿ ಸ್ವಲ್ಪ ಮಾಡಿಸ್ಯಾರು. ಇನ್ನು ಉಳ್ಕಿದ್ದು ಇಂಗ್ಲೀಷು ಮ್ಯಾಥ್ಸು ಮಾಡಿಸಿದಾರೆಲ್ಲ. ಆಮೇಲೆ ಇದು ಅಷ್ಟು. ಇದು ಯಾವುದಿದು ಮ್ಯಾಥಮೆಟಿಕ್ಸ್, ಇದನ್ನು ಮಾಡಿಸಿಲ್ಲ, ಸ್ವಲ್ಪ ಮಾಡ್ಸ್ಯಾರ. ಮಾಡ್ಸ್ಯಾರಲ್ಲ, ಕರೆಕ್ಷನ್ ಮಾಡಿಲ್ಲ ಆದ್ರೆ ನೋಡ್ರಿ. ಮಾಡಿಸೇ ಇಲ್ಲ, ಪೂರ್ತಿ ಮಾಡಬೇಕಿತ್ತು ಆದರೆ ಯಾವುದೂ ಮಾಡಿಲ್ಲ ಅವರು ಸ್ಕೂಲ್ದವ್ರು. ತಡಿ ನೋಡಿ ಇದೇನು ಆ್ಯಕ್ಟಿವಿಟಿ ಏನು ಮಾಡ್ಸ್ಯಾರ ನಾವು. ಮಾಡ್ಸ್ಯಾರ ಆದರೆ ಒಂದು ಕರೆಕ್ಷನ್ ಮಾಡಿಲ್ಲ ನೋಡ್ರಿ. ಇದು ಇಂಗ್ಲೀಷ್. ನೋಡ್ರಿ, ಒಂದು ಮಾಡ್ಸಿರ ಒಂದು ಮಾಡ್ಸ್ಯಾರ, ಇಲ್ಲಂದ್ರೆ ಇಲ್ಲ. ಇದೇನಿದು ಪ್ರೋಗ್ರೆಸ್ ಬುಕ್ಲೆಟ್. ಒಂದು ಮೀಟಿಂಗ್ ಹೋದಾಗ ಕೊಟ್ಟಿರಲಿಲ್ಲ, ಇವತ್ತು ಕೊಟ್ಟಾರ. ಬುಕ್ಸ್ ಅದಾವ ನೋಡಲಿ. ಸಾನ್ವಿ ಕಾಜ್ಗಾರ್. ಅದೇನು ಗೊತ್ತು ಕಾಜ್ಗಾರ್ ಅಂತ? ನಾವಲ್ಲಿ ಕೊಟ್ಟಿರ್ತಾವಲ್ಲ ನೇಮ್ ನೋಡ್ರಿ. ನಾನು ಮೊನ್ನೆ ಮೀಟಿಂಗ್ ಅಟೆಂಡ್ ಮಾಡಿದ್ನಿ, ಆದ್ರೆ ಅವಾಗ ಅವ್ರು ರೆಡಿ ಮಾಡಿರಲಿಲ್ಲ, ಹಾಗಾಗಿ ನನ್ನ ಸಿಗ್ನೇಚರ್ ಆಗಿಲ್ಲ. ಇವೇನಿವ ಇದ್ಯಾವ್ದ್ರದ್ದು ಮಾಡಬೇಕು? ಹಾಂ, ಮಾಡಬೇಕು. ಕಲರಿಂಗ್ ಪೇಂಟನ್ನು ಮಾಡ್ಬೋದು, ಏನಾರು ಮಾಡ್ಬೋದು ಇದ್ರಾಗ. ಪೇಂಟು ಏನಾರು, ಪೇಂಟು ಕಲರ್ ಏನಾರು ಮಾಡ್ಬೋದು. ಇದು ಮುಬಾರಕ್. ನನಗೆ ಅದು ಕಲರ್ ಅಂತ. ಇದು ಪ್ರಾಕ್ಟೀಸ್ ಬುಕ್ ನೋಡ್ರಿ. ಒಂದು ಸ್ವಲ್ಪ ಮಾಡ್ಸ್ಯಾರ ಅಷ್ಟೇ ಅವರು, ಎಷ್ಟು ಮಾಡ್ಸ್ಯಾರ, ಅದು ಕರೆಕ್ಷನ್ ಇಲ್ಲ. ಒಂದು ಸ್ವಲ್ಪ ಮಾಡ್ಸ್ಯಾರ, ಈ ಕಡೆ ಎಲ್ಲ ನೋಡ್ರಿ ಇಲ್ಲವೇ ಇಲ್ಲ, ಏನೂ ಮಾಡಿಸಿಲ್ಲ. ಅವೆಲ್ಲ ಆ್ಯಕ್ಚುಲಿ ಸ್ಕೂಲ್ದು 1 ಇಯರ್ ಏನು ಇರ್ತತ್ತಲ್ಲ ಟೈಮ, ಅದ್ರೊಳಗನ ಮುಗಿಸ್ಬೇಕು ಅವರು ಮುಗಿಸೇ ಇಲ್ಲ ನೋಡ್ರಿ. ಎಲ್ಲ ಬಿಟ್ಟು ಕಳ್ಸಾರೆ, ಏನು ಮಾಡೋಕ್ಕಾಗಂಗಿಲ್ಲ. ಇವಾಗ ನಾನಂತೂ ಮಾತಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಇದು ಸ್ಕೂಲ ಮುಗೀತು ಇವಾಗಲ್ಲಿ. ನೆಕ್ಸ್ಟ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಬೇಕು. ಏನಾಗಲ್ಲ, ಈಗ ನೆಕ್ಸ್ಟ್ ಇಯರ್ ನಾನು ಅಲ್ಲೇ ಕಂಟಿನ್ಯೂ ಮಾಡೋದಿತ್ತಂದ್ರೆ ನಾನು ವಾಪಸ್ ಹೋಗಿ ಕೇಳ್ತಿದ್ದೆ, ಆದ್ರೆ ನಾನೇನು ಅಲ್ಲಿ ಕಂಟಿನ್ಯೂ ಮಾಡೋಂಗಿಲ್ಲಲ್ಲ, ಸುಮ್ಮನೆ ಆಗ್ಬಿಡೋದತ್ತೆ. ನೋಡಿ ಊಟ ಮಾಡೋಂತೆ. ಸಾನ್ವಿ ಊಟ ಮಾಡತ್ತಾಳೆ ನೋಡ್ರಿ, ಅದೂ ಎದ್ಲು. ಬಾಯಿಲ್ ಸಾನು, ಊಟ ಮಾಡ್ಬಾ. ಹಾಂ, ಅದೀತೇನು ಊಟ ಮಾಡತ್ತಾಳೆ ನೋಡ್ರಿ. ನಾನೇನು ಊಟ ಮಾಡೋಂಗಿಲ್ಲ, ನಾನು ಸ್ವಲ್ಪ ರಾಗಿ ಅಂಬ್ಲಿ ಕುಡಿದು ಬಿಡ್ತೀನಿ. ಟೈಮ ಕರೆಕ್ಟಾಗಿ 1:30 ಆಗೈತಿ. ಮತ್ತು ಶುರು ಆಯ್ತು ನೋಡ್ರಿ JCB. ವಿಡಿಯೋ ಮಾಡ್ಬೇಕಂತೆ ಶುರು ಮಾಡ್ಬಿಡ್ಕ ಇವ್ರದ್ದು ಶುರು ಆಯ್ತು. ಮತ್ತು
ಮಧ್ಯಾಹ್ನ ಸ್ನಿಗ್ಧ ಬಂದಿದ್ಲು. ಸಾನ್ವಿ, ಸ್ನಿಗ್ಧ, ಅದಿತಿ 3 ಜನ ನೋಡ್ರಿ ಆಟ ಆಡ್ಕೊಂತ ಕೂತಿದ್ರು. ಸಾನ್ವಿಗೆ ಇವತ್ತು ಸ್ಕೂಲ್ನಾಗ ಒಂದಷ್ಟು ಬುಕ್ಸ್ ಕೊಟ್ಟಿದ್ರಲ್ಲ ಪ್ರಾಕ್ಟೀಸ್ ಮಾಡಂತೇಳಿ, ಆಕೆ ಎಲ್ಲನೂ ಇವಾಗನ ಬರ್ಕೊಂತ ಕೂತ್ಕೊಂಡ್ಬಿಟ್ಟಿದ್ಲು. ಏನು ಮಾಡಲ್ಲ ಜುಟ್ಲಾ ನೋಡ್ರಿ, ಜುಟ್ಲಾ ನಿಮ್ಮ ಮಮ್ಮಿ ಹಾಕಿದ್ಲಿ ಹಿಂಗೆ ಒಂದರ ದಿನ ಇಲ್ಲ ಇಲ್ಲ ಈಗ ಹೋದ್ಮೇಲೆ ಹಾಕಂತ ಹೇಳಕ್ಕೀಗ. ಹಾಂ ಅಯ್ಯ ಮಕ್ಕೋ ಇನ್ನ ಇವತ್ತು ನಿದ್ದೆ ಮಾಡಿಲ್ಲಲ್ಲ ನೀ ಮಲ್ಕೋ, ಸ್ವಲ್ಪ ಹೊತ್ತಷ್ಟೇ ಮಕ್ಕೊಂಡು ಮಲ್ಕೋ. ಏಯ್ ಸರಿ ಒಗಿಬಾರ್ದಂಗ ಮಲ್ಕೋ ನೀ ಮಲ್ಕೋ. ಮಲ್ಕೊಳ್ಳಿಲ್ಲ ದಿನ ಮಕ್ಕೋತಿದ್ದಲ್ಲ ಇವತ್ತು ಯಾಕೆ ಮಲ್ಕೊಂಡು? ನನಗೇನು ಗೊತ್ತಾಕಿ ಎತ್ತಿಟ್ಟಾವಣ ಜಾಮೆಟ್ರಿ ಬಾಕ್ಸ್ ಒಳಗಿಟ್ಟಲ್ಲ ಎರೇಸರ್ ತಗೊಂಡು ಇರಲಿ ತಗೊಬರ್ತಾಳೆ ಇರು. ನೀನು ಎಲ್ಲ ಇವತ್ತು ಮುಗಿಸ್ಬಿಡಾಕೆನಾ? ಏನದ ಏನದ ಮಾಸ್ಕ್ ಏನದು ಅದು? ಹಾಂ ಮಾಸ್ಕ್ ನೀನು ರಾತ್ರಿ ಬಿಟ್ಟೋಗ್ಯಾಳ. ಹ್ಞೂ ನೀನು ಬೇಗ ಮಕ್ಕೊಂಡ್ಬಿಟ್ಟಿದ್ದೆಲ್ಲ ನೀ ಸ್ನಿದ್ಧ, ನೀನು ಬೇಗ ಮಕ್ಕೊಂಡಿದ್ದೆಲ್ಲ 8:30ಗೆ. ಹೌದು ನಿನ್ನೆ ಸಾನ್ನಿಧ್ಯ ಬಂದೇಳಲ್ಲಿ ಇಲ್ಲಿ ಎಷ್ಟೊತ್ತನ ಆಟ ಆಡಿ ಹೋದ್ಲು. ನೀವು ಮಕ್ಕೊಂಡಿದ್ದೆ ಅಂತ ಸ್ಯಾಂಡ್ವಿಚ್ ಮಾಡ್ತಾರಂಟಿ ನಮ್ಮಮ್ಮ ಅಂತ ಹೋದಿ, ಇಲ್ಲಾಂದ್ರೆ ನಮ್ಮ ಮನೆಯಾಗ ಗಿರ್ಮಿಟ್ ತಿನ್ಬೋದಿತ್ತಲ್ಲ. ಅದೇ ನಂಗಿದು ಬೇಗ ಮಲ್ಕೋಬೇಕು, ಹಾಂ ಇಲ್ಲಾಂದ್ರೆ ಲೇಟಾಗಿ ಮಲ್ಕೊಂಡ್ರೆ ಬೆಳಿಗ್ಗೆ ಲೇಟಾಗಿ ಎದ್ದೇಳ್ಬಿಡ್ತೀನಿ. ಹಾಂ ಅದಕ್ಕೆ ಇನ್ನೇನು ಸಾನ್ವಿದಂತ ಇವತ್ತು ಲಾಸ್ಟ್ ಸ್ಕೂಲು, ನಾಳೆಯಿಂದ ರಜಾ ಆಕಿಗೂ. ಯಾಕ ಏನಾಗೈತೆ? ಹಾಂ ಹಾಂ ಬರಾತತ್ ನಿದ್ದೆ ಮಕ್ಕೊಯ್ನ. ಏಯ್ ಬರಾತತ್ ಮಲ್ಕೋ, ಮಲ್ಕೊಳೆ ಬಡಿತಾನೆ ನಿಂಗೆ ಈಗ. ಅಯ್ಯ ಅಷ್ಟೇ ಸೌಂಡ್ ಇಟ್ಕೋಬೇಕು, ಜೋರ ಸೌಂಡ್ ಇಟ್ಕೊಂಡ್ರೆ ಬೈತಾರಲ್ಲಿ. ಇಲ್ಲ ಹಾಂ ಹಾಂ ನಿಮ್ಮ ಮಕ್ಕಳೇ ನಿದ್ದೆ ಮಾಡಿ. ನಾವೆಲ್ಲ ಹೊರಗಡೆ ಹೋಕ್ಕೋ ಈಗ, ನೀನು ಇಲ್ಲೇ ಮನ್ಯಾಗ ಬಿಟ್ಟು ಹೋಕ್ಕೇವಿ, ನೀ TV ನೋಡ್ಕೊಂಡು ಕುಂದ್ರಿಲ್ಲ. ಹ್ಞೂ ಅಯ್ಯೋ ತೆಗಿಬೇಡ ತಡಿ, ದೊಡ್ಡಪ್ಪ ಬರ್ಲಿ ತಡಿ, ರಿಮೋಟ್ ಎಲ್ಲ ತೆಗೆದು ಹಾಳು ಮಾಡ್ಯಾಳ ಅಂತ ಹೇಳ್ತಾನೆ. ಹ್ಞೂ ಬಡಿತಾನೆ ನಿನ್ನ ತೆಗದೆ ಅಂದ್ರೆ ಅದು ತೆಗ್ಯಾಕ ಬರ್ಲಿಲ್ಲ. ವಸಂತ ವಸಂತ ಅದ ವಸಕ ವಸಕ ಅಂತ ಹಾಡು ಚಂದಾಗ. ಏಯ್ ವಸಂತ ಹಂಗಲ್ಲ, ವಸಂತ. ಜೋರ ಹಾಡ. ಹ್ಞೂ ಮುಗೀತಾನ ಹೊಳ್ಳೆ ಅದ ಮಾಡಕೈತಲ್ಲ. ಹಾಂ ನೋಡ್ರಿ ಹೆಂಗೆ ಮಾಡ್ತಾ, ಹೆಂಗೆ ಮಾಡು ಹೆಂಗೆ ಮಾಡು. ಸಂಜೆ ಮುಂದೆ ಒಂದು 4 ಗಂಟೆ 4:15 ಆಗಿತ್ತು. ಆವಾಗ ಸ್ವಲ್ಪ ಚುಮ್ಮರಿ ಮಾಡಿಕೊಂಡು TV ನೋಡ್ಕೊಂತ ಚುಮ್ಮರಿ ತಿನ್ನಕತ್ತೀನಿ ನೋಡ್ರಿ. ನಾನು ಊಟ ಮಾಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಹಶ್ವಾದಂಗೆ ಆಯಿತು. ಚುಮ್ಮರಿನೂ ಇದ್ದು, ಆಮೇಲೆ ರೆಡಿ ಮಾಡಿಟ್ಟಿದ್ದು ಒಗ್ಗರಣೆನೂ ಇತ್ತು, ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಚುಮ್ಮರಿ ತಿನ್ನಿ.
ಆಮೇಲೆ ರಾತ್ರಿ ಊಟಕ್ಕೆ ಶುರು ಮಾಡ್ಕೊಂಡು ನೋಡ್ರಿ ನಾನು ಅಡುಗೆ ಮಾಡೋಕೆ ಟೊಮೆಟೊ ಕಾಯಿ ಚಟ್ನಿ ಚಪಾತಿ ಮಾಡಿರಾತಂತೇಳಿ ಇವಾಗ ಟೊಮೆಟೊ ಕಾಯಿನೆಲ್ಲ ತೊಳೆದು ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೋತೀನಿ. ರೊಟ್ಟಿ ಜೋಡಿ ಒಳ್ಳೆ ಕಾಂಬಿನೇಷನ್ನು ಟೊಮೆಟೊ ಕಾಯಿ ಚಟ್ನಿ. ಆದರೆ ರೊಟ್ಟಿ ಮಾಡೋಕೆ ನಮ್ಮ ಮನೆಗೆ ಇವಾಗ ಗ್ಯಾಸ್ ಜಾಸ್ತಿ ಇಲ್ಲ, ಹಾಗಾಗಿ ನಾನು ಚಪಾತಿ ಮಾಡಕತ್ತಿದ್ನಿ. ಟೊಮೆಟೊ ಕಾಯಿ ಅಂತೂ ರೇರ್ ಸಿಗೋದೆ, ಸಿಕ್ಕಾಗ ಮಾತ್ರ ನಾನು ತೊಗೊಂಡು ಬಂದಿರ್ತೀನಿ. ತೊಳೆದು ಇವಾಗ ಎಲ್ಲನೂ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈ ರೀತಿ ಹಣ್ಣಾಗಿರೋ ಟೊಮೆಟೊಲ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಟೊಮೆಟೊ ಕಾಯಿ ಚಟ್ನಿ ನಾವು ಕಾಯಿಲೆನ ಮಾಡಬೇಕು, ಆವಾಗನ ಭಾಳ ಟೇಸ್ಟ್ ಇರ್ತೈತಿ. ಎಲ್ಲ ಟೊಮೆಟೊನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇಂಡಕ್ಷನ್ ಮ್ಯಾಲನ ಇವನ್ನೆಲ್ಲ ಹುರ್ಕೊಳಕತ್ತೀನಿ ನೋಡ್ರಿ. ಕರೆಂಟ್ ಇದ್ವಲ್ಲ, ಹಾಗಾಗಿ ಇಂಡಕ್ಷನ್ ಮೇಲನ ಫ್ರೈ ಮಾಡಿ ಇಟ್ಕೊಂಡ್ರಾತಂತೇಳಿ ಇಂಡಕ್ಷನ್ ಸ್ಟಾರ್ಟ್ ಮಾಡಿಕೊಂಡು ಅದ್ರ ಮೇಲೆ ನೋಡ್ರಿ ಬಾಣಲಿ ಇಟ್ಟು ಕಟ್ ಮಾಡಿರುವಂಥ ಟೊಮೆಟೊ ಕಾಯಿ ಹಾಕಿ ಒಂಚೂರು ಎಣ್ಣೆ ಹಾಕ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಈ ಬಾಣಲಿ ಏನೈತಲ್ಲ ಇದು ಇಂಡಕ್ಷನ್ ಬೇಸ್ ಇರೋದನ್ನು, ಹಾಗಾಗಿ ಇದ್ರ ಮೇಲೆ ನಡೀತತಿ. ಇವಾಗ ಟೊಮೆಟೊ ಕಾಯಿನ ನಾನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಲ್ಲನೂ ಫ್ರೈ ಮಾಡ್ಕೊಳ್ತೀನಿ. ಶೇಂಗಾ ಅಂತೂ ಆಲ್ರೆಡಿ ನಾನು ಹುರಿದು ಎತ್ತಿಟ್ಕೊಂಡ್ಬಿಟ್ಟಿದ್ನಿ, ಹಾಗಾಗಿ ಇವಾಗ ಬರೀ ಟೊಮೆಟೊ ಅಷ್ಟೇ ನೋಡ್ರಿ ಫ್ರೈ ಮಾಡ್ಕೊಳಕತ್ತೀನಿ. ಫ್ರೈ ಮಾಡಿ ಇವಾಗ ತಣ್ಣಗಾಗಲಿ ಅಂತೇಳಿ ಬಿಟ್ಟನು ನೋಡ್ರಿ. ಪೂರ್ತಿ ತಣ್ಣಗಾದ್ಮೇಲೆ ನಾನು ಅದನ್ನು ಮಿಕ್ಸಿಗೆ ಹಾಕೋಬೇಕು. ಇವಾಗ ಹಂಗೆ ಹಾಲನ್ನು ಕಾಯಿಸ್ಕೊಂಡ್ರಾತಂತೇಳಿ ಹಾಲು ಕಾಯ್ಸಕ್ಕೆ ಇಡಾಕತ್ತೀನಿ. ಹಾಲು ಕಾಯ್ಸಕ್ಕಿಟ್ಟು ಹಂಗೆ ಒಂದೆರಡು ಪಾತ್ರೆ ಇದ್ದು ನಾನು ಅಲ್ಲೇ ಪಾತ್ರೆನೂ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ಬರೀ ಟೊಮೆಟೊ ಕಾಯಿ ಅದು ಆರಿದ ಮೇಲೆ ಅದು ಚಟ್ನಿ ಅಷ್ಟು ಮಾಡಿ ಚಪಾತಿ ಮಾಡೋದಿತ್ತು. ಮತ್ತು ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ನೇನೆ. ಇವಾಗ ಟೊಮೆಟೊ ಎಲ್ಲ ಆರಿತ್ತು, ತಣ್ಣಗಾಗಿತ್ತು. ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಳಕತ್ತೀನಿ ನೋಡ್ರಿ. ಟೊಮೆಟೊ ಎಲ್ಲ ಬಿಸಿ ಇದ್ದಾಗ ಹಾಕಿದ್ರೆ ಮಿಕ್ಸಿ ಕೆಡೋ ಚಾನ್ಸಸ್ ಇರ್ತೈತಿ, ಹಾಗಾಗಿ ತಣ್ಣಗಾದ್ಮೇಲೆ ಸೇರಿಸ್ಕೋಬೇಕು. ಎಲ್ಲ ಟೊಮೆಟೊ ಕಾಯಿನ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣ್ಸಿನ್ಕಾಯಿ, ಕಡಲೆಬೀಜ ಹಾಕ್ಕೊಂಡೇನಿ ನೋಡ್ರಿ. ನಾನು ಹುರಿದು ಕಡಲೆಬೀಜ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ ಹಾಕ್ಕೊಳಕತ್ತೀನಿ. ಆಮೇಲೆ ಸ್ವಲ್ಪ ಕಲ್ಲುಪ್ಪು, ಅರಿಶಿನ ಪುಡಿ ಇಷ್ಟು ಹಾಕ್ಕೋಬೇಕು. ಇದಕ್ಕೆ ಹಾಕಿ ನಾವು ನೀರದು ಏನು ಸೇರಿಸಬಾರ್ದು. ಇದಕ್ಕೆ ಹಂಗನ ನಾವು ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ಪೂರ್ತಿ ನೈಸಗೆ ಬೇಕಂದ್ರೆ ನೈಸಗೆ ಮಾಡ್ಕೋಬೋದು, ತರ್ತರಿಯಾಗಿ ಬೇಕಂದ್ರೆ ತರ್ತರಿಯಾಗೂ ಮಾಡ್ಕೋಬೋದು. ನಾನು ಸ್ವಲ್ಪ ತರ್ತರಿಯಾಗಿನ ಮಾಡ್ಕೊಂಡಿದ್ನಿ, ಹಾಗಿದ್ರೆ ಅದು ಟೇಸ್ಟ್ ಚಲೋ ಇರ್ತೈತಿ. ಹಾಗಾಗಿ ಹಿಂಡೇನೂ ರೆಡಿ ಆಯಿತು. ಇವಾಗ ಚಪಾತಿ ಮಾಡಕತ್ತೀನಿ ನೋಡ್ರಿ. ಮಕ್ಕಳೆಲ್ಲ ವೆಯ್ಟ್ ಮಾಡಕತ್ತಿದ್ರು ಹೊಟ್ಟೆ ಹಸ್ತತಂತೇಳಿ, ಹಾಗಾಗಿ ನಾನು ಬೇಗನೆ ಮಾಡಕತ್ನಿ. ಸ್ನಿಗ್ಧಾಗನೂ ಇವತ್ತು ಇಲ್ಲೇ ಊಟ ಮಾಡಿ ಹೋಗಂತ ಹೇಳಿದ್ನೇನೆ, ಹಾಗಾಗಿ ಆಕಿನೂ ಇದ್ಲು. ಫಸ್ಟ್ ಅವ್ರು 3 ಜನಕ್ಕೂ ಹಾಕಿಕೊಟ್ಟು ಆಮೇಲೆ ನಾನು ನಮ್ಮ ಮನೆಯವ್ರು ಊಟ ಮಾಡಿರಾತಂತೇಳಿ ಫಸ್ಟ್ ಮಕ್ಕಳಿಗೆಲ್ಲ ಇವಾಗ ಚಪಾತಿ ಮಾಡಿ ಕೊಡಕತ್ತೀನಿ. ಇವಾಗೇನು ಸ್ಕೂಲ್ ರಜೆ ಆಯ್ತಲ್ಲ, ಹಾಗಾಗಿ ಸ್ನಿಗ್ಧ ಸ್ವಲ್ಪ ಲೇಟಾಗಿ ನಮ್ಮ ಮನೆಗೆ ಹೋಗ್ತಾಳು. ಮುಂಚೆ ಸ್ಕೂಲ್ ಇದ್ದಾಗ ಆಕಿ ಕರೆಕ್ಟಾಗಿ 8 ಗಂಟೆಗೆ ಅಂದ್ರೆ ಅವ್ರ ಮಮ್ಮಿ ಫೋನ್ ಮಾಡಿಬಿಡ್ತಿದ್ರು, ಆಕಿ ಮನೆಗೆ ಹೋಗ್ಬಿಡ್ತಿದ್ಲು. ಆದರೆ ಇವಾಗೇನು ಸ್ಕೂಲ್ ರಜೆ ಆಯ್ತಲ್ಲ, ಹಾಗಾಗಿ ನಮ್ಮ ಮನೆಗೆ ಬೇಗ ಅಡುಗೆ ಇತ್ತಂದ್ರೆ ನಮ್ಮ ಮನೆಗೆ ಊಟ ಮಾಡ್ಕೊಂಡು ಹೋಗ್ಬಿಡ್ತಾಳು, ಇಲ್ಲಾಂತಂದ್ರೆ ಅವ್ರ ಮನೆಗೆ ಮಾಡ್ತಾಳು. ಇವತ್ತು ನಾನು ಬೇಗನೆ ಮಾಡಿದ್ನಿ. ಒಂದು 7:30 ಅನ್ಕೊಡಕ್ಕೆ ನಮ್ಮದು ಊಟ ಎಲ್ಲ ಮುಗಿದ್ಬಿಟ್ಟಿತ್ತು ನೋಡ್ರಿ. ಅಷ್ಟು ಬೇಗ ಮಾಡಿಬಿಟ್ಟಿದ್ನೆ ಇವತ್ತು. ಬಿಸಿ ಬಿಸಿ ಚಪಾತಿ ಮಾಡಿ ಇವಾಗ ಬೇಯಿಸ್ಕೊಳಕತ್ತೀನಿ. ಬೇಗ ಅಡುಗೆ ಕೆಲಸ ಮುಗೀತಂದ್ರೆ ಮಕ್ಕಳಿಗೆ ಸ್ವಲ್ಪ ಹೊರಗಡೆ ವಾಕಿಂಗ್ ಮಾಡಿಸೋದು, ಸೈಕಲ್ ಆಡಿಸೋದು ಎಲ್ಲ ಮಾಡ್ಬೋದು. ಕೆಲಸನ ಲೇಟ್ ಆತಂದ್ರೆ ಅವ್ರಿಗೆ ಆಟ ಆಡ್ಸೋಕೆ ಆಗಂಗಿಲ್ಲ. ಇವಾಗ ಹೆಂಗಾರು ಇನ್ನೂ 2 ಮಂತ್ಸ್ ಹಾಲಿಡೇಸ್ ಐತಲ್ಲ, ಅದಕ್ಕೆ ನಾನು ಬೇಗನೆ ಕೆಲಸ ಮುಗಿಸ್ಕೊಂಡು ಸಾನ್ವಿಗೆ ಅದಿತಿಗೆ ಇಬ್ಬರಿಗೂ ಸೈಕಲ್ ಆಡಿಸ್ಬೇಕಂತೇಳಿ ನಾನು ಸಂಜೆ ಮುಂದೆ ಬೇಗನೆ ಅಡುಗೆ ಕೆಲಸನ ಶುರು ಮಾಡ್ಕೊಂಡು ಬಿಟ್ಟಿರ್ತೇನೆ. ಈಗ ನೋಡ್ರಿ ಚಪಾತಿ ರೆಡಿ ಅದು. ಇವಾಗ 3 ಜನಕ್ಕೂ ಹಾಕಿಕೊಟ್ನಿ, ಅವರು ತಿಂದರು. ಹಂಗೆ ನಮ್ಮ ಮನೆಯವ್ರದ್ದು ಊಟ ಆಯಿತು. ಇವಾಗ ನಾನು ಹೊರಗಡೆ ಕುತ್ಕೊಂಡು ಊಟ ಮಾಡಕತ್ತೀನಿ ನೋಡ್ರಿ. ಇನ್ನು ಊಟ ಮಾಡಿ ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗಿ ಬರಬೇಕು. ಹಾಯ್, ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋದಲ್ಲ, ಮುಗಿಸುಣ್ರಿ ವ್ಲಾಗ್ ಅಂತೇಳಿ ಮುಗಿಸೋನ್ರಿ. ಬರೀ ಇವತ್ತು ಶೇರ್ ಮಾಡೋಣ, ಕಮೆಂಟ್ ಮಾಡೋಣ, ಲೈಕ್ ಮಾಡೋಣ ರೀ. ಅಕ್ಕ ಸೀರೋ ಮರಿತಲ ನಾನು ಪೂರ ಪಿಂಕ್. ಹೇಳ ಮತ್ತೆ ಸಿಗ್ತೀವ್ರಿ ನಾಳಿನ ವಿಡಿಯೋದಾಗ ಅನ್ನ. ಹಾಯ್. ಹಂಗಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಇವತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೇವ್ರಿ ನಾಳಿನ ಹೊಸ ವಿಡಿಯೋದಾಗ. ಬಾಯ್. ಬಾಯ್. ಗುಡ್ ನೈಟ್. ಬಾಯ್. ಗುಡ್ ನೈಟ್.